ಸೊ ಫೈನಲಿ ನಾನು ಟಾಕ್ಸಿಕ್ ಮೂವಿ ನೋಡಿದೆ. ಅದರ ಬಗ್ಗೆ ಮಿಕ್ಸೆಡ್ ರಿವ್ಯೂಸ್ ಆಗಿರ್ಬೋದು ಅಥವಾ ಜನ ಫ್ಯಾನ್ ಮೇಲೆ ಕನ್ನಡ ಸಿನಿ ಪ್ರಿಯರು ಇವರೆಲ್ಲ ಬಂದು ಒಬ್ಬೊಬ್ಬರು ಒಂದೊಂದು ಥರ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಹಾನೆಸ್ಟಾಗಿ ಈ ಫಿಲಮ್ ಬಗ್ಗೆ ಹೇಳಬೇಕು ಅಂದರೆ, ಈಗ 10/10 ಎಷ್ಟು ಕೊಡ್ತೀಯಪ್ಪ ಅಂತ ಹೇಳಿದ್ರೆ ನಾನು ಆ ಫಿಲಮ್ಗೆ ಬಂದ್ಬಿಟ್ಟು ಮೇ ಬಿ 10/10 ಒಂದು 3 or 4 ಕೊಡ್ಬೋದು. 500 ಕೋಟಿ ಮೂವಿ, ಯಶ್ ಆಲ್ಸೋ ಒನ್ ಆಫ್ ದ ಸ್ಟೋರಿ ರೈಟರ್ ಆ್ಯಂಡ್ ಪ್ರೊಡ್ಯೂಸರ್. ಇಷ್ಟು ವಿಚಾರ ಮಾಡೋಕ್ಕೆ ಹೋದ್ರು ಅವರು. ಬಟ್ ಒಂದು ವಿಷಯನ ಮರೆತುಬಿಟ್ರು. ನೀವು ಹಾಲಿವುಡ್ ಲೆವೆಲ್ ಫಿಲಮ್ ಮಾಡೋಕ್ಕೆ ಹೋದ್ರಿ, ಐ ಅಪ್ರಿಷಿಯೇಟ್ ದಟ್. ಬಟ್ ಸಿನಿಮಾ ಪ್ರೇಕ್ಷಕರನ್ನು ಯಾರಿದಾರಲ್ವಾ, ಆಡಿಯನ್ಸ್, ಕಾಮನ್ ಪೀಪಲ್ಸ್, ಇವ್ರು ಯಾರು ಈಗ ದಡ್ರಾಗಿಲ್ಲ. ಸಿನಿಮಾನೂ ಅಷ್ಟೇ ಮೊದಲಿನ ಥರ ಇಲ್ಲ. ಇದನ್ನು ಸ್ವಲ್ಪ ಬೇರೆ ಲೆವೆಲ್ ತೊಗೊಂಡೋಗಿದ್ದ ವ್ಯಕ್ತಿನೇ ನೀವು. ಎಕ್ಸ್ಪೆಷಲಿ ಐ ಆಮ್ ಫ್ಯಾನ್ ಆಫ್ ಹಿಸ್ ವರ್ಕ್. ಯಶ್ ಅವರ ಕೆಲಸ, ಅವ್ರು ಮಾಡೋ ಅಂಥ ಅವರು ಅದನ್ನು ತುಂಬ ತಲೆ ಕೆಡ್ಸ್ಕೊಂಡು ಮಾಡಿದ್ರು. ಕನ್ನಡ ಇಂಡಸ್ಟ್ರಿನ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ತೊಗೊಂಡವರು, ಪ್ಯಾನ್ ಇಂಡಿಯನ್ ಸ್ಟಾರ್ ಆದರು. ಈಗ ಪ್ಯಾನ್ ವರ್ಲ್ಡ್ ಸ್ಟಾರ್ ಆಗಬೇಕು ಅಂತ ಹೋದ್ರಿ. ಒಂದೊಂದು ಫ್ರೇಮು ಮಾತಾಡ್ತಿದೆ, ಟಾಪ್ ಕ್ಲಾಸ್ ಲೆವೆಲ್ ಮಾಡಿದ್ದೀರಾ. ಬಟ್ ಆದರೂ ನೀವು ಒಡ್ಸ್ಕೊಂಡಿದ್ದಿಲ್ಲ ಅಂದರೆ ಕತೆ. ನೆಕ್ಸ್ಟಾಗಿ ಹೇಳಬೇಕು ಅಂದರೆ, ಈ ಮೂವಿನ ಮೂರು ಅವರ್ ಮೇಲೆ ಹೋಯ್ತು. 3 hours ಮೇಲೆ ಇದೆ ಅನ್ಸುತ್ತೆ ಅಂದ್ಕೊಳ್ಳಿ. 3 hours ಎಬೋ ಕುತ್ಕೊಂಡು ನಾನು ನೋಡಬೇಕು ಅಂತ ಬಂದಾಗ, ಆ 3 hours ಮೇಲ್ಗಡೆ ಆ ಫಿಲಮಲ್ಲಿ ಏನಿದೆ ಅಂದರೆ, ಲಾಸ್ಟ್ 20 minutes ಬಿಟ್ಟರೆ, ಆಮೇಲೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಸೀನ್ಸ್ ಬಿಟ್ಟರೆ ನನಗೇನು ಅಷ್ಟೊಂದು ವರ್ಕ್ಔಟ್ ಆಗಲಿಲ್ಲ. ಕೆಲವೊಬ್ರು ಬಂದ್ಬಿಟ್ಟು ಇದನ್ನ ಏನೋ ಕ್ರಿಟಿಸಿಸಮ್ ತುಳಿತಾ ಇದ್ದಾರೆ, ಕನ್ನಡದವರೇ ಕನ್ನಡ ಕೆಡ್ದಾಗ ಮಾತಾಡ್ತವ್ರೆ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇದ್ರು. ಅದನ್ನೆಲ್ಲ ನೋಡಿದಾಗ ತುಂಬ ಬೇಜಾರಾಯಿತು ನನಗೆ. ಆ್ಯಕ್ಚುಲಿ ಸಿಂಪಲ್ಲಾಗಿ ಯೋಚನೆ ಮಾಡಿ, ನಾನೊಂದು ಟಿಕೆಟ್ನ ಈಗ ತೊಗೊಂಡೋಗಿ ನೋಡಿದೆ ಅಂತ ಹೇಳಿದ್ರೆ, ಇನ್ಕ್ಲೂಡಿಂಗ್ ಟ್ಯಾಕ್ಸು ಗಿಕ್ಸು, ಓಡಾಡೋ ಪೆಟ್ರೋಲ್ ಚಾರ್ಜಸ್ಸು, ಅದಾದ್ಮೇಲೆ ಆಚೆ ಬಂದ್ಬೋದು ಒಂದು ಟಿಫನೋ ಒಂದು ಊಟನೋ ತಿಂತೀವಿ ಅಂದ್ರೂ ಹೆಂಗ್ ನೋಡಿದ್ರು ಒಂದು 700-800 ರೂಪಾಯಿ ಒಬ್ಬನಿಗೆ ಬೇಕು, ಒಂದು ತಲೆಗೆ ಬೇಕು. ಆ 700-800 ರೂಪಾಯಿ ಈಸಿಯಾಗಿ ಸಿಗುತ್ತಾ ಅಂದರೆ ಯಾರಿಗೂ ಈಸಿಯಾಗಿ ಸಿಗಲ್ಲ. ಒಂದು ಗಾರೆ ಕೆಲಸ ಮಾಡೋನು ಒಂದು ದಿನ ಪೂರ್ತಿ ಕಷ್ಟಪಟ್ಟು ಮೈಕೈ ನೋಯಿಸ್ಕೊಂಡ್ರೆ ಅವನಿಗೆ ಒಂದು ದಿನದ ಕೂಲಿ ಥರ ಇದೆ. ಓಕೆನಾ? ಅಂಥದ್ರಲ್ಲಿ ನಾವು ಯಾಕೆ ಇಷ್ಟು ರೂಪಾಯಿ ಪೇ ಮಾಡಿ ನಮ್ಮ ಟೈಮ್ನ ಸ್ಪೆಂಡ್ ಮಾಡಿ ಅಲ್ಲಿಗೆ ಬರ್ತೀವಿ ಅಂತಾರೆ. ನಮ್ಮ ಲೈಫಲ್ಲಿರೋ ಒಂದು ಕಷ್ಟ ಸುಖ ಅದನ್ನೆಲ್ಲ ಸೈಡಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆ ಫಿಲಮಲ್ಲಿ ಒಂದು 2 hour ಇರ್ತೀವೋ 3 hour ಇರ್ತೀವೋ ಥಿಯೇಟ್ರಲ್ಲಿ, ಅಷ್ಟೊತ್ತಕ ಬಂದು ನೆಮ್ಮದಿಯಾಗಿರೋಣ, ಏನೋ ಸಮಥಿಂಗ್ ಬೇರೆ ವರ್ಲ್ಡ್ಗೆ ಹೋಗಿ ಬರೋಣ ಅಂತ ಬರ್ತೀವಿ. ಈ KGF ಆ ಫಿಲಮ್ನ ಸಕ್ಸಸ್ ನಂತರ ಯಶ್ ಅವರು ಒಂದು 4 ವರ್ಷ ಸಿನಿಮಾ ಮಾಡಿಲ್ಲ ಅನಿಸುತ್ತೆ. ಈ 4 ವರ್ಷ ಇದಕ್ಕೆ ಟೈಮ್ ಸ್ಪೆಂಡ್ ಮಾಡಿ 500 ಕೋಟಿ ಖರ್ಚು ಮಾಡಿ ವರ್ಲ್ಡ್ ಕ್ಲಾಸ್ ಲೆವೆಲಲ್ಲಿ, ನೆಕ್ಸ್ಟ್ ಲೆವೆಲಲ್ಲಿ ಕನ್ನಡ ಇಂಡಸ್ಟ್ರಿನ ತೊಗೊಂಡೋಗ್ಬೇಕು ಅಂದ್ಕೊಂಡಿದ್ದು ತಪ್ಪಲ್ಲ. ಬಟ್ ಅದಕ್ಕೆ ಹಾಕಬೇಕಾಗಿರೋ ಎಫರ್ಟ್ ನೀವು ಹಾಕಿಲ್ಲ ಅಂತ. ಹಾಗಂತ ಅಲ್ಲಿ ಸಾವಿರಾರು ಜನ, ಲಕ್ಷಾಂತರ ಕುಟುಂಬಗಳು ಬಂದು ಕೆಲಸ ಪಟ್ಟರು. ಆ ಕೆಲಸ ಶ್ರಮ, ಆ ವರ್ಕ್ನೆಲ್ಲ ಏನೋ ಕೊಚ್ಚೆ ಪಡಿಸ್ತಿದೆಯಾ ಅಂತಂದರೆ ಅದು ಆಗೂ ಅಲ್ಲ. ಐ ಮೀನ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರದ್ದು ಕಷ್ಟನೇ. ಒಬ್ಬ ಲೈಟ್ ಬಾಯಿಂದ ಹಿಡಿದು ಎಲ್ಲರೂ ಕಷ್ಟಪಟ್ಟಿರ್ತಾರೆ. ಬಟ್ ಬೇಕು ಒಂದು, ಈಗ ನನ್ನೇ ತೊಗೊಳ್ಳಿ, ನಾನೊಬ್ಬ ಶಾರ್ಟ್ ಫಿಲಮ್ ಮೇಕರ್, ಆ್ಯಸ್ ಅ ಡೈರೆಕ್ಟರ್, ಆ್ಯಸ್ ಅ ಆ್ಯಕ್ಟರ್, ಈ ಥರ ಎಲ್ಲ ನೋಡಿದಾಗ, ಈಗ ನನ್ನ ಶಾರ್ಟ್ ಫಿಲಮ್ಗಳಲ್ಲಿ ಈಗ ಎಕ್ಸಾಂಪಲ್ಲು ಸಿಂಪಲಾಗಿ ಹೇಳ್ಬಿಡ್ತೀನಿ. ನಾನು ಈ ಲಾಸ್ಟ್ 20 ನಿಮಿಷ ನನಗೇನೆ ಕನೆಕ್ಟ್ ಆಯಿತು ಅಂದರೆ, ನಾನು ಆಲ್ರೆಡಿ ಆ ಥರ ಒಂದು ರಿಸರ್ಚ್ ಮಾಡಿ ವಿತಿನ್ ಅನ್ನೋ ಒಂದು ಶಾರ್ಟ್ ಫಿಲಮ್ ನಾನು ಮಾಡಿದ್ದೀನಿ. ವಿಚ್ ಮೀನ್ಸ್ ಅದೊಂದು 25 to 30 minutes ಶಾರ್ಟ್ ಫಿಲಮ್. ನನಗೆ ಲಿಟ್ರಲಿ ಆ ಶಾರ್ಟ್ ಫಿಲಮ್ ನೋಡಿದಂಗೆ ಅನ್ನಿಸ್ಬಿಡ್ತು. ನನ್ನ ಶಾರ್ಟ್ ಫಿಲಮ್ನ ಅಲ್ಲಿ ಬೇರೆ ಪರ್ಸ್ಪೆಕ್ಟಿವ್ ಇರುತ್ತಲ್ವ. ಈಗ ಕೌರವ್ರ ಕಡೆಯಿಂದ ಪಾಂಡವ್ರು ನೋಡಿದ್ರೆ ಪಾಂಡವ್ರು ಕೆಟ್ಟವರು, ಪಾಂಡವ್ರ ಕಡೆಯಿಂದ ಕೌರವ್ರು ನೋಡಿದ್ರೆ ಕೌರವ್ರು ಕೆಟ್ಟವರು, ಕೃಷ್ಣನ ಕಣ್ಣಿಂದ ಅವರಿಬ್ಬರನ್ನ ನೋಡಿದ್ರೆ ಅವರಿಬ್ಬರು ಅಮಾಯಕರು. ಆ ಥರ ಒಂದು ಹೇಳ್ತಾ ಇರೋ ಸಿಂಪಲ್ ಒಂದು ಪರ್ಸ್ಪೆಕ್ಷನ್ ಒಬ್ಬೊಬ್ರಿಗೂ ಅಂತ ಅರ್ಥ ಆಗುತ್ತೆ. ಒಬ್ಬರು ಬಂದು ರಾವಣನ ಒಳ್ಳೆಯವನು ಅಂತ ಬರೀತಾರೆ, ಒಬ್ಬರು ಬಂದು ರಾವಣನ ಕೆಟ್ಟವನು ಅಂತ ಬರೀತಾರೆ. ಈ ಥರ ನಾನು ಆ ಪರ್ಸ್ಪೆಕ್ಷನ್ ನನಗೆ ಅರ್ಥ ಆಯಿತು. ಓಕೆ, ಆ 20 minutes ನೋಡೋಕ್ಕೋಸ್ಕರ 2.5 ಗಂಟೆ ಬಂದು ಯಾರು ಟೈಮ್ ವೇಸ್ಟ್ ಮಾಡಬೇಕಂದ್ರೆ ಅನ್ಅಕ್ಸೆಪ್ಟಬಲ್. ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಇನ್ನೂ ತುಂಬ ಜನ ಬಂದು ನೀವು ಮಾತಾಡೋ ವೇಗಳಿದೆಯಲ್ಲ, ಬಂದು ನೀವೇ ಕನ್ನಡದವರಾಗಿ ಕನ್ನಡ ಸಿನಿಮಾನ ಬಂದು ಕಾಪಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಬ್ರದರ್, ಸಿಂಪಲಾಗಿ ಅಂಥವ್ರಿಗೆ ಇನ್ನೂ ತುಂಬ ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ. ಏನೇನೋ ಬಾಯಿಗೆ ಬಂದಂಗೆ ಕೆಟ್ಟ ಪದ ಎಲ್ಲ ಬಳಸಿ ಎಲ್ಲ ಮಾತಾಡ್ತಿದ್ರು ಅವರು. ನಿಮ್ಗೆ ಹೇಳ್ಬೇಕು, ಪುಕ್ಸಟ್ಟೆ ಯಾರಿಗೂ ಬರಲ್ಲ ದುಡ್ಡು, 1 ರೂಪಾಯಿ ಆಗಲಿ. ಅರ್ಥ ಆಗ್ತಿದೆಯಾ? ನೀವು ಇಷ್ಟು ಮಾತಾಡೋರೇ ಬಂದ್ಬಿಟ್ಟು ಎಷ್ಟು ಜನಕ್ಕೆ ಟಿಕೆಟ್ ಕಾಸು ಕೊಟ್ಬಿಟ್ಟು ಪೇ ಮಾಡಿ ಕರ್ಕೊಂಡೋಗಿ ತೋರಿಸಿದ್ರ ಸಿನಿಮಾನ ಹೇಳಿ? ನೀವೆಷ್ಟು ಸಲ ಸಿನಿಮಾಗಿ ನೋಡಿದಿರಾ ನಿಮ್ಮ ಯೋಗ್ಯತೆಗೆ? ಮೈಂಡ್ ಯುವರ್ ವರ್ಡ್ಸ್ ಬ್ರೋ. ಏನೋ ಬಾಯಿ ಇದೆ,
ಇದಕ್ಕೆ ಮೂಳೆ ಇಲ್ಲ ಅಂದ್ಬಿಟ್ಟು ಹೆಂಗೆ ಬೇಕಾದ್ರೆ ಒಳ್ಳುತ್ತೆ ಅಂತೇಳಿ ಏನು ಬೇಕಾದ್ರೆ ಮಾತಾಡ್ಬೋದು ಅನ್ನೋದು ರಾಂಗ್. ಮೈಂಡ್ ಯುವರ್ ಲ್ಯಾಂಗ್ವೇಜ್. ಸಿನಿ ಪ್ರೇಕ್ಷಕರಾಗಿ ನಮಗೆ ಆ ಫಿಲಮ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋ ಯೋಗ್ಯತೆ ಏನಕ್ಕಿದೆ ಅಂತಂದರೆ, ಒಂದು ನಾವು ಆ ಕಾಸನ್ನ ಕಷ್ಟಪಟ್ಟು ಸಂಪಾದನೆ ಮಾಡಿ ತೊಗೊಂಡೋಗಿ ಫಿಲಮ್ ನೋಡೋಕೆ ಹೋಗಿರ್ತೀವಿ. ಒಂದು ನಾವು ಎಕ್ಸ್ಪೆಕ್ಟೇಷನ್ ಒಂದು ಮಾಡ್ಕೊಂಡೋಗಿರ್ತಾರೆ, ಆ ಎಕ್ಸ್ಪೆಕ್ಟೇಷನ್ ನಮ್ಗೆ ಮೀಟ್ ಆಗಿಲ್ಲ ಅಂತ ಹೇಳೋದ್ರಲ್ಲಿ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವು ತಪ್ಪು ಮಾಡಿದ್ರೆ ಅಂತ ಹೇಳೋದನ್ನೇ ಕಣಯ್ಯ. ನೆಕ್ಸ್ಟ್ ಟೈಮು ನೀವು ತಪ್ಪು ಮಾಡೋದೇ ಇರ್ತೀರಾ, ಸರಿ ಮಾಡ್ತೀರಾ. ಈಗ ನೀನೊಂದು ವಿಷಯ ಮಾಡಿದ್ಯಾ, ನೀನು ಯಾವನೋ ಬಂದು ಏನು ಹೇಳ್ತಲ್ಲ ನಿನ್ನ ವೀಡಿಯೋಗೆ, ನೀನು ಬಂದು ಕೆಟ್ಟದಾಗ ಮಾತಾಡ್ತಿದ್ದೀರಾ ಹಾಗೆ ಹೀಗೆ ಅಂತ. ಈಗ ಸುಮಾರು ಜನ ಈಗ SMR ಅನ್ನೋ ವಿಚಾರ ಒಂದು ಹೋಯ್ತು, ಇನ್ನೊಬ್ರು ಬಂದ್ಬಿಟ್ಟು ರಾವ್ಲೈನ್ಸ್ ಏನೋ ಸಮಥಿಂಗ್ ಈ ಥರ ಎಲ್ಲ ಹೋಯ್ತಾ ಇತ್ತಲ್ವ ವಿಚಾರಗಳು. ಅವ್ರಿಗೆಲ್ಲ ಯಾರೋ ಈ ಥರ ಹೇಳಿ ತಾನೆ ಅವ್ರೆಲ್ಲ ಸ್ಟಾಪ್ ಮಾಡಿದ್ರು ಕೆಟ್ಟ ಪದಗಳನ್ನೆಲ್ಲ. ಅಂಥವ್ರನ್ನೆಲ್ಲ ಚೀಫ್ ಗೆಸ್ಟ್ ಆಗಿ ಕಾಲೇಜಸ್ಗೆ ಸ್ಕೂಲ್ಸ್ಗೆಲ್ಲ ಕರಿತಿದ್ರು. ಸೊ ನೀವು ಮಾತಾಡೋ ವೇ ಇದೆಯಲ್ಲ ಬ್ರದರ್, ನೀವು ಈಗಷ್ಟೇ ಸಿನಿಮಾ ಇಂಡಸ್ಟ್ರಿ ಒಳಗಡೆ ಹೋಗ್ತಾ ಇದ್ದೀರಾ, ಹಾಗಂತ ದೊಡ್ಡದಾಗಿ ಹಿಡಿಬೇಡಿ ಅವ್ರಿಗೆ ಬಕೆಟ್ ಎಲ್ಲ, ಆಯಿತಾ. ಚೆನ್ನಾಗಿದ್ರೆ ಚೆನ್ನಾಗಿದೆಯೇ ಅಂತ ಹೇಳ್ತೀವಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಚೆನ್ನಾಗಿದೆ ಅಂತ ಹೇಳಿದಾಗ ಅಕ್ಸೆಪ್ಟ್ ಮಾಡೋಕ್ಕೆ ಇರೋ ಖುಷಿ, ಚೆನ್ನಾಗಿಲ್ಲ ಅಂತ ಹೇಳಿದಾಗ್ಲೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊಬೇಕು. ಅರ್ಥ ಆಗ್ತಿದೆಯಾ? ಅವನ್ನ ಪರ್ಫೆಕ್ಟ್ ಫಿಲ್ಮ್ ಮೇಕರ್ ಅಂತ ಹೇಳ್ತಾರೆ. ಈಗ ನನ್ನೇ ತಗೊಳ್ಳಿ, ನಾನು ಒಂದು 26-27 ಶಾರ್ಟ್ ಫಿಲಮ್ಸ್ ಮಾಡಿದ್ದೀನಿ. ನಾನು ಮಾಡಿರೋ ಅಷ್ಟು ಸೂಪರ್ ಡೂಪರ್ ಅಂತ ಹೇಳಿದ್ರೆ ಇಲ್ಲ. ನಾನು ಕಲಿತಾ ಬಂದಿದ್ದೀನಿ, ಕೆಲವೊಂದು ಎಡವಟ್ಗಳು ಮಾಡಿದ್ದೀನಿ, ಅದರಲ್ಲಿ ಕೊಟ್ಟಿರೋ ಇನ್ಪುಟ್ಸ್ನ ತೊಗೊಂಡು ನಾನು ಬೆಟರಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ ಅಪ್ಕಮಿಂಗ್ ಶಾರ್ಟ್ ಫಿಲಮ್ಸಲ್ಲಿ. ಈಗ ನಾನು ಲೇಟೆಸ್ಟ್ ಶಾರ್ಟ್ ಫಿಲಮ್ ಬಂದು ಬಿಟ್ಟು ಹೋದ ದಾರಿಯಲ್ಲಿ ಅಂತ ಒಂದು ಪ್ರಮೋಷನ್ ಮಾಡ್ಕೋತಾ ಇಲ್ಲ, ಸಿಂಪಲಾಗಿ ಹೇಳ್ತಾ ಇದ್ದೀನಿ. 12 ನಿಮಿಷ 24 ಸೆಕೆಂಡು ಒಬ್ಬ ಮನುಷ್ಯ ಆ ಶಾರ್ಟ್ ಫಿಲಮ್ ನೋಡೋಕ್ಕೆ ಅಂತ ಬರ್ತಾನೆ ಅಂತಂದರೆ, ಅವನಿಗೆ ಬಂದ್ಬಿಟ್ಟು ನಾನು ಸ್ಯಾಟಿಸ್ಫೈ ಮಾಡಿದ ಕಾರಣಕ್ಕೆ ಅವನು ಅದನ್ನು ನೋಡಿ ಲೈಕು ಕಮೆಂಟು ಮಾಡಿ ಇನ್ನೊಬ್ಬನ ಶೇರ್ ಮಾಡಿ ಹೋಗ್ತಾ ಇರೋದು. ಓಕೆನಾ? ಆ ಥರ ಒಂದು ಶಾರ್ಟ್ ಫಿಲಮಲ್ಲಿ ನಾವು ಕೊಟ್ಟಿರೋದು ಲೋ ಕ್ವಾಲಿಟಿನೇ ಗುರು. ಆ ಶಾರ್ಟ್ ಫಿಲಮು ಲೋ ಕ್ವಾಲಿಟಿ, 500 ರೂಪಾಯಿ ಬಜೆಟಲ್ಲಿ ನನ್ನ ಯೋಗ್ಯತೆಗೆ ಏನಾಗುತ್ತೋ ಅದು ನಾನು ತೆಗೆದು ತೋರಿಸಿದ್ದೀನಿ. ಅಂತಂದ್ರು 500 ಕೋಟಿ ಬಜೆಟ್ ಗುರು. 1 ರೂಪಾಯಿ 2 ರೂಪಾಯಿ ಅಲ್ಲ, 500 ಕೋಟಿ. 500 ರೂಪಾಯಿಯಲ್ಲಿದೆ, 500 ಕೋಟಿಯಲ್ಲಿದೆ ಅಲ್ವಾ? 500 ರೂಪಾಯಿಗೆ ನಾವು ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಆ್ಯಕ್ಟಿಂಗ್ ಮಾಡಿ ಹರ್ಕೊಂಡು ಅದನ್ನು ನೈಟ್ ಅಂಟೆ ಕುತ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಎಡಿಟಿಂಗ್ ಮಾಡಿ ಇವ್ರಿಗೆ ಹಿಂಗೆ ಈ ಜಾಗದಲ್ಲೆಲ್ಲ ಇವ್ರಿಗೆ ಇಂಪ್ರೆಸ್ ಆಗಬೇಕು, ಈ ಜಾಗದಲ್ಲೆಲ್ಲ ಇವ್ರು ಈ ಥರ ಫೀಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಒಂದು ವಿಷಯನ ಕೊಟ್ಟು ಜನರನ್ನ ಮೆಚ್ಚುಗೆ. ಕಷ್ಟ ಇದೆ, ಈಸಿ ಇಲ್ಲ. ಶಾರ್ಟ್ ಫಿಲಮ್ ಮಾಡೋದು ಒಂದೇ, ದೊಡ್ಡ ಫಿಲಮ್ ಮಾಡೋದು ಒಂದೇ ಅಂತ ಹೇಳ್ತಾ ಇಲ್ಲ, ಬಟ್ ಡಿಫ್ರೆಂಟ್ ಆದರೂ ಕಷ್ಟನೇ ಅಲ್ವಾ? ನಾವು ಪಟ್ಟಿರೋ ಕಷ್ಟಕ್ಕೆ ಈಗೇನೋ ಒಂದು ರೇಂಜಿಗೆ ಸಿಗ್ತಿದೆ, ಒಂದು ಖುಷಿ ಅಂತ ಅಂದ್ಕೊಳ್ಳಿ. ಅದೇ ಥರನೇ KGF ಅನ್ನೋದು ನಮ್ಮ ಪ್ರೈಡೇ ಬ್ರೋ. ಹೌದು, ನಮ್ಮ ಕನ್ನಡ ಸಿನಿಮಾ ಎಲ್ಲ ಎತ್ಕೊಳ್ಳೋಣ, ಬಟ್ ಹಾನೆಸ್ಟಾಗಿ ಮಾತಾಡೋಣ. ನಾವು ಹೇಳ್ಕೊಬೋದು ಬ್ರೋ, ನಮ್ಮ ಮನೇಲಿ ಚಿತ್ರಾನ್ನ ಅಳಿಸೋಗಿರುತ್ತೆ, ನಮಗೆ ವಿಧಿ ಇಲ್ಲ, ನಾವು ಅದಕ್ಕೆ ತಿಂದ್ಬಿಟ್ಟು ನಾನು ಮನೇಲಿ ಬಿರಿಯಾನಿ ತಿನ್ಕೊಂಬಂದೆ ಅಂತ ನಾವು ಹೇಳ್ಕೊಬೋದು. ನಮ್ಮ ಮನೆ ಬಾಳ್ ಬಗ್ಗೆ ನಾವು ಬಿಲ್ಡಪ್ಪಾಗಿ ಆಚೆ ಹೇಳ್ಕೊಬೋದು. ಅಳಿಸೋಗಿರೋ ಚಿತ್ರಾನ್ನ ತಿನ್ಕೊಂಬಂದ್ರೂ ಬಿರಿಯಾನಿ ಸೂಪರಾಗಿತ್ತು, ಬಿರಿಯಾನಿ ಸಕ್ಕತ್ತಾಗಿ ಮಾಡಿದ್ರು ನಮ್ಮ ಮನೆಯಲ್ಲಿ ಅಂತ ಹೇಳ್ಕೊಬೋದು. ಬಟ್ ವೈ ಪಕ್ಕದ ಮನೇನ ಯಾಕೆ ಹಂಗೆ ಹೇಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಎದುರುಗಡೆ ಮನೇನ ಯಾಕೆ ಹಂಗೆ ಹೇಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಿಮ್ಮ ಬಿಲ್ಡಿಂಗಲ್ಲಿರೋ ಫಸ್ಟ್ ಫ್ಲೋರಲ್ಲಿರೋ ಯಾಕೆ ಹಂಗೆ ಹೇಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅವ್ನು ಇಷ್ಟ ಆಗೋದು, ಅವ್ನ ಮನೇಲಿ ಚಿತ್ರಾನ್ನ ತಿಂದ ಅವ್ನು ಗಡ್ಸಿದೆ, ಅವ್ನು ಬಂದು ಹೇಳ್ಕೊತಾರೆ, ನಾನು ತಿಂದ್ರೆ ಚಿತ್ರಾನ್ನೇ ಅಳಿಸೋಗಿತ್ತು, ಹೌದು ಇವತ್ತು ಅಳಿಸೋಗಿರೋ ಚಿತ್ರಾನ್ನ ತಿಂತೀನಿ, ನಾಳೆ ಒಳ್ಳೆ ಊಟ ತಿಂತೀನಿ ಅಂತ ಹೇಳ್ಕೊತಾನೆ. ಬಿಲ್ಡಪ್ಗೋಸ್ಕರ ಬದುಕೋದಲ್ಲ ಗುರು. ಚೆನ್ನಾಗಿಲ್ಲ ಅಷ್ಟೇ. ಕಷ್ಟಪಟ್ಟಿದ್ದಾರೆ, ಹೌದು ಕಷ್ಟಪಟ್ಟಿದ್ದಾರೆ, ಯಾರು ಕಷ್ಟಪಟ್ಟಿಲ್ಲ ಅಂತ ಹೇಳ್ತಿಲ್ಲ. ಆ ಕಷ್ಟ ಎಲ್ಲ ವ್ಯರ್ಥ ಆಯ್ತಲ್ಲ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಾ ನಿಮಗೆ? ಕಷ್ಟಪಟ್ಟಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕಷ್ಟ ವ್ಯರ್ಥ ಆಗೋಯ್ತಲ್ಲ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಅದು ಇದು ಡ್ಯಾಶ್ ಅಂತ ಬೈಯೋದು ಅದೆಲ್ಲ ರಾಂಗ್ ಬ್ರೋ. ನೀವು ಅದನ್ನ ತಿದ್ಕೊಳ್ಳಿ. ತುಂಬ ಜನ ಇನ್ಫ್ಲೂಯೆನ್ಸರ್ಸ್, ಓಕೆನಾ, ತಿದ್ಕೊಳ್ಳಿ ಈ ವಿಷಯನ. ತಪ್ಪಾಗಿ ನಡೀತಿದೆ ಇದು ಮ್ಯಾಟರು. ರಾಂಗ್, ಆ್ಯಕ್ಚುಲಿ ರಾಂಗ್. ಹಾನೆಸ್ಟಾಗಿ ಹೇಳ್ತೀನಿ, ಟಾಕ್ಸಿಕ್ ಮೂವಿ ಬಂದು ಲಾಸ್ಟ್ 20 ನಿಮಿಷ ನೋಡೋದಕ್ಕೋಸ್ಕರ 2.5 ಗಂಟೆ ಬಂದ್ಬಿಟ್ಟು ಕುಂತ್ಕೊಂಡು ನೋಡಬೇಕಂದ್ರೆ ಇಟ್ಸ್ ವರ್ತಿ ಇಲ್ಲ ನನ್ನ ಪ್ರಕಾರ. ಯಾವುದೋ ಒಂದೊಂದು ಸೀನ್ ಚೆನ್ನಾಗಿದೆ ಹೊರತು ಅಷ್ಟೊಂದು ವರ್ತಿ ಮೂವಿ ಅಲ್ಲ ಅನ್ನಿಸ್ತಿದೆ ನನಗೆ. ಅವ್ರು 500 ಕೋಟಿ ಬಜೆಟ್ ಹಾಕಲಿ, 5,000 ಕೋಟಿ ಹಾಕಲಿ ಗುರು, ಮಾರ್ವಲ್ ಮೂವೀಸ್ ಅವ್ರು ಬಂದು ಭಯಂಕರ ಬಿಲಿಯನ್ ಎಲ್ಲ ಯೂಸ್ ಮಾಡ್ತಾರೆ, ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಓಕೆನಾ. ನಾನು ಕಂಪ್ಲೀಟಾಗಿ ಡಬ್ಬಾ ಮೂವಿ ಅನ್ನೋ ಕ್ಯಾಟಗರಿಗೂ ಸೇರಿಸ್ತಾ ಇಲ್ಲ, 0 ಸ್ಟಾರ್ ರೇಟಿಂಗು ಕೊಡ್ತಾ ಇಲ್ಲ, 10ಗೆ ಅಟ್ಲೀಸ್ಟು 3 to 4 ಕೊಡ್ತಾ ಇದ್ದೀನಿ. ಒನ್ ಟೈಮ್ ವಾಚಬಲ್. ನಿಮ್ಗೆ ಆ ಥರ ಒಂದು ವಿಷಯ ಇದೆ, ನೀವು ಹೋಗಿ ತಿಳ್ಕೊಬೇಕು ಈ ವಿಷಯ ಅಂದರೆ ಹೋಗಿ ನೋಡಿ ತಿಳ್ಕೊಳ್ಳಿ. ಬಟ್
ಫ್ರೇಮ್ ಬೈ ಫ್ರೇಮು ಟಾಪ್ ಮ್ಯಾಚಲ್ಲಿ ತೆಗ್ದಿದ್ದಾರೆ ಶಾರ್ಟ್ಸ್ನೆಲ್ಲ. ಬಟ್ ಈ ಕತೆ ಓಡಿಸ್ಕೊಂಡೋಗಿದೆ, ಕಂಪ್ಲೀಟ್ ಕತೆ ಓಡಿಸ್ಕೊಂಡೋಗಿದೆ. ನಾವು ಒಂದೇ ಒಂದು ಕಾರಣಕ್ಕೆ ಟಾಕ್ಸಿಕ್ ಸಿನಿಮಾ ಹೋಯ್ತು. 4 ವರ್ಷದ ಕಷ್ಟ, ಯಶ್ ಅವರ ಕಷ್ಟನೂ ಹೋಯ್ತು, ಕಷ್ಟಪಟ್ಟು ಅದಕ್ಕೆ ಸ್ಕ್ರಿಪ್ಟ್ ಬರೆದವ್ರ ಕಷ್ಟನೂ ಆಯಿತು. ಇದ್ರಲ್ಲಿ ಸಾಲದಕ್ಕೆ 5 ಜನ ಮ್ಯೂಸಿಕ್ ಡೈರೆಕ್ಟರ್ ಬೇರೆ. KGFನ ಒಬ್ಬ ಮನುಷ್ಯ, ಒಂದೇ ಒಂದು ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಆ ರೇಂಜಿಗೆ ಎತ್ತಿಡಿದ್ರು. 5 ಜನ ಮ್ಯೂಸಿಕ್ ಡೈರೆಕ್ಟರ್ ಬಂದ್ರೂ ಈ ಮೂವಿನ ಎತ್ತಿಡಿಯೋಕ್ಕಾಗಲಿಲ್ಲ ಅಂದ್ರೆ ಯೋಚನೆ ಮಾಡಿ, ಥಿಂಕ್ ಅಬೌಟ್ ಇಟ್. 5 ಜನ ನೆಸೆಸಿಟಿ ಇದೆಯಾ? KGF 2ನ ಈವೆನ್ ದೋ 1000 ಕೋಟಿ ಕ್ರಾಶ್ ಮಾಡಿರೋ KGF 2 ಎಡಿಟರೇ ಇದಕ್ಕೂ ಎಡಿಟ್ ಮಾಡಿರೋದಲ್ವಾ, ಆ್ಯಕ್ಟರ್ ಅವರೇ ಅಲ್ವಾ. KGF ರಾಕಿ ಬಾಯ್ನೇ ಅಲ್ವಾ ಇದರಲ್ಲೂ ಆ್ಯಕ್ಟ್ ಮಾಡಿರೋದು. ಅದನ್ನು ಮೀರಿ ಓಡಿಸ್ಕೋತಾ ಇದೆ, ಅದನ್ನು ಮೀರಿ ನೆಗೆಟಿವ್ ರಿವ್ಯೂಸ್ ಬರ್ತಿದ್ರೆ ಅಕ್ಸೆಪ್ಟ್ ದಟ್ ನೆಗೆಟಿವಿಟಿ, ಅಕ್ಸೆಪ್ಟ್ ದಟ್. ಪಾಸಿಟಿವ್ ವೇಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಈ ಸಲ ಬಿದ್ದಿದ್ದೀವಿ, ಹೌದು ಬಿದ್ದಿದ್ದೀವಿ. ಬಿದ್ದರೂ ಅದೇನೋ ಕೆಳಗಡೆ ನೆಲಕ್ಕೆ ಬಿದ್ರೂ ಮೀಸೆ ಮಣ್ಣಾಗಿಲ್ಲ. ದಟ್ಸ್ ನಾಟ್ ಗುಡ್. ನೀವು ಹೇಳ್ತಾರ ಪರ್ಸ್ಪೆಕ್ಷನ್ ಓಕೆ ಬ್ರೋ, ಸಿನಿಮಾ ಕಷ್ಟಪಟ್ಟು ಮಾಡೋದ್ರೆ 200 ಕೋಟಿ ಬಜೆಟು, ಈ ಥರ ನೆಗೆಟಿವ್ ರಿವ್ಯೂ ಕೊಡೋದ್ರಿಂದ ಹಾಳಾಗೋಗುತ್ತೆ. ಹಾಳಾಗೋಗುತ್ತೆ. ಸಿಂಪಲಾಗಿ ಹೇಳ್ಬೇಕಾದ್ರೆ, ಶೂಟ್ ಮಾಡ್ಬೇಕಾದ್ರೆ ಬುದ್ಧಿ ಇರಲಿಲ್ವ ಅವ್ರಿಗೆ? ಏನನ್ನ ಶೂಟ್ ಮಾಡ್ತಾ ಇದ್ದೀವಿ, ಏನನ್ನ ತೋರ್ಸಕ್ಕೆ ಹೋಗ್ತಾ ಇದ್ದೀವಿ, ಅಟ್ಲೀಸ್ಟ್ ಸ್ಕ್ರೀನ್ ಪ್ಲೇ ಏನಾದರೂ ಒಂದು ಸ್ವಲ್ಪ ಏನೋ ಒಂದು ಮಾಡ್ಬೋದಿತ್ತು. ನನ್ನ ಹಾನೆಸ್ಟ್ ಒಪಿನಿಯನ್ ಬಂದ್ಬಿಟ್ಟು, ಒನ್ ಟೈಮ್ ವಾಚ್ ಮಾಡಿ, ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ. ಒಳ್ಳೆ ಹೈ ಕ್ವಾಲಿಟಿಲಿ ಶೂಟ್ ಮಾಡಿದ್ದಾರೆ. ಹಾಲಿವುಡ್ ಲೆವೆಲಲ್ಲಿ ಶೂಟ್ ಅಂತೂ ಆಗಿದೆ. ಕತೆ ಇಲ್ಲ, ಪ್ಲಾಟ್ ಇಲ್ಲ, ಅದರಲ್ಲಿ ಪರ್ಫೆಕ್ಟಾಗಿ ಒಂದು ಕತೆ ಇಲ್ಲ. ನಾನು ಬೇಕಾದ್ರೆ ಇನ್ನೊಂದು ಸಲ ನೋಡಿ ಕಂಪ್ಲೀಟು ಕತೆನ ಏನು ಹೇಳಿ, ಸ್ಟೆಪ್ ಬೈ ಸ್ಟೆಪ್ಪು, ಅಂದರೆ ಸೀನ್ ಬೈ ಸೀನ್ ಬೇಕಾದ್ರೆ ನಾನು ಡಿಕೋಡ್ ಮಾಡಿ ಹೇಳ್ತೀನಿ ಅದ್ರ ಬಗ್ಗೆ. ಇಫ್ ಯುವರ್ ನೆಸೆಸಿಟಿ ಇದ್ದರೆ ಕಮೆಂಟ್ ಹಾಕಿ. ಅಪ್ಕಮಿಂಗ್ ಡೇಸ್ ಇದರಲ್ಲಿ ಬರುತ್ತಲ್ಲ, OTTಯಲ್ಲಿ ಬಂದಮೇಲೆ ಆ ಕೆಲಸ ಮಾಡ್ತೀನಿ. ಈಗಲೇ ಮಾಡಿ ಆ ಸಿನಿಮಾ ತಂಡಕ್ಕೆ ಏನು ನನ್ನಿಂದ ನಷ್ಟ ಇದಾಗಲ್ಲ, ಅಂದರೆ ಕಾರಣ ಆಗಿರಲ್ಲ. ಫೈನಲಿ ಹೀಗಿತ್ತು ನನ್ನ ಟಾಕ್ಸಿಕ್ ಮೂವಿ ರಿವ್ಯೂ. ಆಮೇಲೆ ಕೆಲವು ಟಾಕ್ಸಿಕ್ ಪೀಪಲ್ಸ್ನ ರಿವ್ಯೂಗೆ ಕೊಡಬೇಕಾಗಿರೋ ಉತ್ತರಗಳು ಹಾಗೆ ಕೊಟ್ಟಿದ್ದೀನಿ ಅನಿಸುತ್ತೆ. ಆಲ್ಮೋಸ್ಟ್ ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಾನು ಯಾವುದೋ ತಪ್ಪಾಗಿರೋವಂಥ ಮಾತುಗಳನ್ನ ಪದ ಬಳಕೆ ಮಾಡಿಲ್ಲ. ಯಾರಿಗಾದ್ರೂ ಬೇಜಾರಾಗೋ ಥರ ಮಾತಾಡಿದರೆ ಎಕ್ಸ್ಟ್ರೀಮ್ಲಿ ಬೇಜಾರಾಗಿ, ನನಗೇನು ತೊಂದರೆ ಇಲ್ಲ. ಯಾಕಂದರೆ ಒಂದು ಪಾಸಿಟಿವಿಟಿ, KGF, ಕಾಂತಾರ ಅಂತಂದಾಗ ಹಿಂಗೆ ಅನ್ಕೊಳ್ಬೇಕಾಗಿರೋ ನಮಗೆ ಒಂದು ವಿಷಯನ ಹಿಂಗೆ ಆಗ್ತಿದೆ ಅಂದರೆ ಹಿಂಗೆ ಅನ್ಕೊಳ್ಳೋ ಥರ ಇರಬೇಕು ನಾವು. ಪಾಸಿಟಿವಿಟಿ ನೆಗೆಟಿವಿಟಿ ಎರಡನ್ನೂ ಸಮವಾಗ ಹಂಚ್ಕೋಬೇಕು ರೀ. ನಾನೇನು ಕಾಲು ಎಳಿತಾ ಇಲ್ಲ, ಒಂದು ವಿಷಯ ನಂಗೆ ಅನ್ನಿಸ್ತು ಹೇಳ್ತಾ ಇದೀನಿ. ಕನ್ನಡ ಇಂಡಸ್ಟ್ರಿಲಿ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಇದ್ದಾರೆ, ಒಳ್ಳೊಳ್ಳೆ ಆ್ಯಕ್ಟರ್ಸ್ ಇದ್ದಾರೆ, ಒಳ್ಳೊಳ್ಳೆ ವಿಚಾರಗಳಿದ್ದಾವೆ. ಯಾಕೆ ಒಡಿಸ್ಕೊಂಡು ಹೋಗ್ತಾ ಇದೀವಿ ಅಂತ ಅರ್ಥ ಆಗ್ತಾ ಇಲ್ಲ. ಮಲಯಾಳಂ ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ಕೊಳ್ಳೋ ಅಂಥದ್ದೆಲ್ಲ ಏನೂ ಇಲ್ಲ ಗುರು. ಬ್ಯಾಕ್ ಟು ಬ್ಯಾಕ್ ಹೆಂಗೆ ಗುರು ಹೊಡಿತವ್ರು ಅವರು. ಸಿಂಪಲ್ಲು ಅದೇ ಲುಂಗಿ ಕಟ್ಕೊಂಡು ಅದೇ ಕಾರ್ಡ್ ಮಧ್ಯೆ ವೀಡಿಯೋಸ್ ಮಾಡಿಕೊಂಡು ಅದೇ ಡಿಫ್ರೆಂಟ್ ಜಾನರ್ಸಲ್ಲಿ ಈವನ್ ದೋ ಅವ್ರದ್ದು ಲ್ಯಾಗ್ ಇದ್ರೂ ಸ್ಕ್ರೀನ್ ಪ್ಲೇ ಒಂದು ಸ್ವಲ್ಪ ಕ್ಲೈಮ್ಯಾಕ್ಸಲ್ಲಿ ಒಂದು ಇದು ಕೊಟ್ಬಿಡ್ತಾರೆ, ನಿಮಗೆ ಖುಷಿ ಕೊಟ್ಬಿಡ್ತಾರೆ. ಇದು ಲ್ಯಾಗ್ ಅಲ್ಲ, ಹೆಂಗಿದೆ ಅಂದರೆ ಸ್ಲೋ ಮೋಷನಲ್ಲಿ ನೋಡ್ದಂಗಿದೆ ನನಗೆ. ಫಸ್ಟ್ ಹಾಫು ಒಂಚೂರು ಓಕೆ, ನೆಕ್ಸ್ಟ್ ಹಾಫು ಫುಲ್ಲು ಯಾಕೆ ಏನತ್ರ ಇದೆ. ನೆಕ್ಸ್ಟ್ ಹಾಫು ಕ್ಲೈಮ್ಯಾಕ್ಸ್ 20 ನಿಮಿಷ ಬಸ್ ಓಕೆ, ಅದು ಸಕ್ಕದಾಗಿದೆ. ಆ ಕ್ಲೈಮ್ಯಾಕ್ಸ್ 20 ನಿಮಿಷಕ್ಕೋಸ್ಕರ ರಿಮೈನಿಂಗ್ 2.5 ಗಂಟೆ ನೀವು ನೋಡ್ತೀರ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ, ಅದು ಹೇಳೋದಲ್ಲ. ಇದನ್ನು ಇಂಚ್ ಬೈ ಇಂಚು, ಸೀನ್ ಬೈ ಸೀನು ಏನಾದ್ರು ನಿಮಗೆ ಡಿಕೋಡ್ ಮಾಡಬೇಕು ಅಂದರೆ ನಾನು ಹೇಳಿ ಕಮೆಂಟ್ಸಲ್ಲಿ. ನನಗೆ ಕಾಮಿಡಿ ಅನಿಸಿದೆ ಏನಂತಂದರೆ, ಗೋವಾದಲ್ಲಿ ಇಲ್ಲಿ ಆ ಥರ ಒಂದು ಹಿಮ ಪರ್ವತಗಳಿದ್ದಾವೆ. ಹಿಮ ಎಲ್ಲಿ ಬೀಳುತ್ತೆ ಐ ಡೋಂಟ್ ನೋ ಬ್ರೋ. ನಿಮ್ಗೆ ಯಾರು ಗೊತ್ತಿದ್ರೆ ಹೇಳಿ, ಗೋವಾದಲ್ಲಿ ಆ ಥರ ಒಂದು ಜಾಗ ಇದೆಯಾ? ಗೊತ್ತಿದ್ರೆ ಹೇಳಿ. ಹಾಂ, ಬಾಯ್. ಇವ್ನ್ಯಾವನ ಸೆಡೆ ನನ್ನ ಮಗ.